ಓಕೆ, ಈ ವಿಡಿಯೋಲಿ ನಾವೇನು ಮಾಡೋಣ ಅಂತಂದರೆ ಭಾರತ ದೇಶದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಬ್ರಿಟಿಷರ ಆಧುನಿಕ ಶಿಕ್ಷಣ ನೀತಿಯ ಬಗ್ಗೆ ನಾವೇನು ಮಾಡೋಣ ಅಂತಂದರೆ ಈ ಕ್ಲಾಸಲ್ಲಿ ನೋಡ್ತಾ ಬರೋಣ. ಸೊ ಬ್ರಿಟಿಷರು ಭಾರತ ದೇಶದಲ್ಲಿ ಅವರದೇ ಆದಂತಹ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೆ ತರೋದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಯಾವ ಥರ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ರು ಅಂತ ನೋಡ್ತಾ ಬರೋಣ. ಸೊ ನಿಮ್ಮ ಸಿಲೆಬಸ್ಗೆ ಏನಿದೆ ಅಂತಂದರೆ ಸ್ವಲ್ಪ ಲೆಂತಿ ಇದೆ, ನಿಮಗೆ ತುಂಬ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ ಅಂತಂದರೆ ಮೆಕಾಲೆ ವರದಿಯನ್ನು ಅಲ್ಲಿವರೆಗೂ ಒಂದು ಕ್ಲಾಸಲ್ಲಿ ನೋಡೋಣ, ಆಮೇಲೆ ಚಾರ್ಲ್ಸ್ ವುಡ್ಡರ ವರದಿಯನ್ನು ಇನ್ನೊಂದು ಕ್ಲಾಸಲ್ಲಿ ನೋಡ್ತಾ ಬರೋಣ. ಈ ಎರಡು ವರದಿಗಳು ಬ್ರಿಟಿಷರು ಜಾರಿಗೆ ತಂದಂತಹ ಆಧುನಿಕ ಶಿಕ್ಷಣ ನೀತಿಗೆ ತುಂಬ ಪ್ರಮುಖವಾಗ್ತವೆ. ಸೊ ಅದರ ಬಗ್ಗೆ ನಾವು ಏನು ಮಾಡೋಣ ಅಂತಂದರೆ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ನೋಡ್ತಾ ಬರೋಣ. ಓಕೆ, ಇನ್ನು ಬ್ರಿಟಿಷರು ಆಧುನಿಕ ಶಿಕ್ಷಣ ನೀತಿಯನ್ನು ಜಾರಿಗೆ ತರೋಕ್ಕಿಂತ ಮೊದಲು ಭಾರತ ದೇಶದಲ್ಲಿ ಯಾವ ಥರ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನೀಡ್ತಾ ಇದ್ರು ಅಂತಂದರೆ, ಸೊ ಅದು ಏನಾಗಿತ್ತು ಅಂದರೆ ತೀರಾ ಸಾಂಪ್ರದಾಯಿಕವಾಗಿತ್ತು. ತುಂಬಾ ಸಾಂಪ್ರದಾಯಿಕವಾಗಿ ಭಾರತ ದೇಶದಲ್ಲಿ ಏನು ಮಾಡ್ತಾ ಇತ್ತು ಅಂದರೆ ಶಿಕ್ಷಣವನ್ನು ನೀಡ್ತಾ ಇದ್ರು. ಸೊ ಆವಾಗ ಜಾತಿಗಳ ಆಧಾರದ ಮೇಲೆ ಅಥವಾ ಧರ್ಮಗಳ ಆಧಾರದ ಮೇಲೆ ಏನು ಮಾಡ್ತಾ ಇತ್ತು ಅಂದರೆ ಶಿಕ್ಷಣ ವ್ಯವಸ್ಥೆ ನಡೀತಾ ಇತ್ತು. ಸೊ ಹಾಗಾಗಿನೇ ಏನು ಮಾಡ್ತಾ ಇತ್ತು ಅಂದರೆ ಬೇರೆ ಬೇರೆ ಧರ್ಮದವರಿಗೆ ಸೊ ಬೇರೆ ಬೇರೆ ಥರದಂಥ ಒಂದು ಶಿಕ್ಷಣವನ್ನು ಆವಾಗ ನೀಡ್ತಾ ಇದ್ರು. ಹೇಗೆ ಅಂತಂದರೆ ಹಿಂದೂಗಳಿಗೆ ಪಾಠಶಾಲೆಗಳಲ್ಲಿ ಏನು ಮಾಡ್ತಾ ಇದ್ರು, ಆಮೇಲೆ ಮಠಗಳಲ್ಲಿ ಏನು ಮಾಡ್ತಾ ಇದ್ರು ಶಿಕ್ಷಣವನ್ನು ನೀಡ್ತಾ ಇದ್ರು. ಮುಸ್ಲಿಮರಿಗೆ ಮದರಸಾದ ಮುಕ್ತಾಬ್ನಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಶಿಕ್ಷಣವನ್ನು ನೀಡ್ತಾ ಇದ್ರು. ಸೊ ಆಗಿದ್ಮೇಲೆ ಹಿಂದೂಗಳಿಗೆ ಪಂಡಿತರು ಏನು ಮಾಡ್ತಾ ಇದ್ರು ಶಿಕ್ಷಣವನ್ನು ನೀಡ್ತಾ ಇದ್ರು. ಅದು ಸಂಸ್ಕೃತ ಭಾಷೆಯಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಹಿಂದೂಗಳಿಗೆ ಪಂಡಿತರು ಶಿಕ್ಷಣವನ್ನು ನೀಡ್ತಾ ಇದ್ರು. ಮುಸ್ಲಿಮರಿಗೆ ಮೌಲ್ವಿಗಳು ಏನು ಮಾಡ್ತಾ ಇದ್ರು ಅಂತಂದರೆ ಅರೇಬಿಕ್ ಮತ್ತು ಉರ್ದು ಭಾಷೆಯಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಶಿಕ್ಷಣವನ್ನು ನೀಡ್ತಾ ಇದ್ರು ಅಥವಾ ಶಿಕ್ಷಣವನ್ನು ಬೋಧನೆಯನ್ನು ಮಾಡ್ತಾ ಇದ್ರು. ಸೊ ಇಲ್ಲಿ ಏನಿತ್ತು ಅಂತಂದರೆ ತುಂಬಾನೇ ತಾರತಮ್ಯ ಇತ್ತು. ಏನಪ್ಪ ಅಂತಂದರೆ ಅವಾಗಿನ ಶಿಕ್ಷಣ ವ್ಯವಸ್ಥೆ ಕೇವಲ ಏನಾಗಿತ್ತು ಅಂದರೆ ಧಾರ್ಮಿಕ ವಿಷಯಗಳಿಗೆ ಮಾತ್ರನೇ ಸೀಮಿತವಾಗಿತ್ತು. ಇವುಗಳಲ್ಲೇನೆ ಅಂದರೆ ಅವಾಗ ಯಾವುದೇ ರೀತಿಯಾದಂತಹ ವಿಜ್ಞಾನವಾಗಲಿ, ತಂತ್ರಜ್ಞಾನವಾಗಲಿ, ವೈದ್ಯಕೀಯವಾಗಲಿ ಅಥವಾ ಯಾವುದೇ ಕಮರ್ಷಿಯಲ್ ಸಬ್ಜೆಕ್ಟ್ ಆಗಲಿ, ವಾಣಿಜ್ಯವಾಗಲಿ, ಸೊ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಯಾವಾಗ ಬೋಧನೆಯನ್ನು ಮಾಡ್ತಾ ಇರಲಿಲ್ಲ. ಕೇವಲ ಧಾರ್ಮಿಕ ವಿಷಯಗಳಿಗೆ ಮಾತ್ರನೇ ಏನು ಮಾಡ್ತಾ ಇದ್ರು ಅಂತಂದರೆ ಶಿಕ್ಷಣವನ್ನು ನೀಡ್ತಾ ಇದ್ರು. ಸೊ ಇನ್ನೂ ಒಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂತಂದರೆ, ಸೊ ಅದು ನಾನೇ ಅದಕ್ಕಾಗಿಯೇ ಹೈಲೈಟ್ ಮಾಡಿದ್ದೀನಿ. ಏನಂತಂದರೆ ಪ್ರಾಚೀನ ಭಾರತೀಯರಲ್ಲಿ ಶಿಕ್ಷಣ ನೀಡ್ತಾ ಇದ್ರಲ್ಲ, ಸೊ ಆ ಸಮಯದಲ್ಲಿ ಮಹಿಳೆಯರಿಗೆ ಮತ್ತು ಹರಿಜನರಿಗೆ ಏನು ಮಾಡ್ತಾ ಇರಲಿಲ್ಲ ಅಂತಂದರೆ ಒಂದು ಶಿಕ್ಷಣವನ್ನು ಒದಗಿಸ್ತಾ ಇರಲಿಲ್ಲ. ಕೇವಲ ಏನು ಮಾಡ್ತಾ ಇದ್ರು ಅಂದರೆ ಮೇಲ್ಜಾತಿ ವರ್ಗದವರಿಗೆ ಮಾತ್ರನೇ, ಅದು ವಿಶೇಷವಾಗಿ ಪುರುಷರಿಗೆ ಮಾತ್ರನೇ ಒಂದು ಶಿಕ್ಷಣವನ್ನು ಪಡೆಯುವಂಥ ಅಧಿಕಾರ ಇತ್ತು. ಸೊ ಪ್ರಸ್ತುತ ಏನಾಗಿದೆ ಅಂತಂದರೆ ಭಾರತದ ಸಂವಿಧಾನದಲ್ಲಿ ಏನಾಗಿದೆ ಅಂತಂದರೆ ಎಲ್ಲರಿಗೂ ಕೂಡ ಅವಕಾಶವಿದೆ. ಭಾರತದ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶವಿದೆ. ಸೊ ಏನಾಗ್ತಾ ಇದೆ ಅಂತಂದರೆ ಪ್ರಸ್ತುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನ ಕೇವಲ SC ಆಮೇಲೆ ST ಅವರಿಗೆ ಮಾತ್ರನೇ ಸಂಬಂಧಪಟ್ಟಿದೆ ಎಂಬ ಮೂಢನಂಬಿಕೆ ಇದೆ. ಈ ಮೂಢನಂಬಿಕೆ ಏನು ಮಾಡಬೇಕು ಅಂತಂದರೆ, ಸೊ ಈ ಹಿಂದೆ ಇರುವಂಥ ಅವಾಗ ಪ್ರಾಚೀನ ಕಾಲದಲ್ಲಿ ಒದಗಿಸುವಂಥ ಶಿಕ್ಷಣ ವ್ಯವಸ್ಥೆಗೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಸೊ ಪ್ರಸ್ತುತ ಸಂವಿಧಾನದಲ್ಲಿ ಕೂಡ ಮಹಿಳೆಯರಿಗೆ ಏನಿದೆ ಅಂತಂದರೆ ಅವಕಾಶವಿದೆ. ಪ್ರತಿಯೊಂದು ರಂಗದಲ್ಲಿ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವುದೇ ರಂಗದಲ್ಲಿ ಏನು ಮಾಡ್ಬೋದು ಅಂತಂದರೆ ಭಾಗವಹಿಸೋದಕ್ಕೆ ಸಂವಿಧಾನ ಮೂಲಕ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಹೌದಾ? ಸೊ ಇದನ್ನು ಏನು ಮಾಡಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ SC ಮತ್ತು ST ಜಾತಿಗಳಿಗೆ ಸಂಬಂಧಿಸಿದಂತೆ ಸಂವಿಧಾನ ರಚನೆ ಮಾಡಿದ್ದಾರೆ ಎಂಬ ಭೇದ ಭಾವ ಇದು ಹೋಗಬೇಕು. ಯಾರು ಭಾರತದ ಸಂವಿಧಾನವನ್ನು ಓದ್ತಿರಲ್ಲ, ಸೊ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದ ಒಂದು ಮಹತ್ವವನ್ನು ತಿಳಿತದೆ. ಓಕೆ, ಇನ್ನು
ಅವಾಗ ಏನು ಮಾಡ್ತಾ ಇರಲಿಲ್ಲ ಅಂತಂದರೆ ಮಹಿಳೆಯರಿಗೆ ಮತ್ತು ಹರಿಜನರಿಗೆ ಒಂದು ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ಸೊ ಇದೇ ಒಂದು ರೀಸನ್ ಏನಾಗುತ್ತೆ ಅಂತಂದರೆ ಭಾರತ ದೇಶ ಹಿಂದುಳಿಯೋದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಆಗಿತ್ತು. ಸೊ ಇಷ್ಟು ಭಾರತ ಬ್ರಿಟಿಷರು ಆಧುನಿಕ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವುದಕ್ಕಿಂತ ಮೊದಲು ಭಾರತ ದೇಶದಲ್ಲಿ ನೀಡ್ತಾ ಇದ್ದಂತಹ ಶಿಕ್ಷಣದ ಒಂದು ವ್ಯವಸ್ಥೆ ಆಗಿತ್ತು. ಓಕೆ, ಇನ್ನು ಬ್ರಿಟಿಷರು ಯಾವ ರೀತಿ ಒಂದು ಆಧುನಿಕ ಶಿಕ್ಷಣ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ ಅಂತ ನೋಡಿದ್ರೆ, ಸೊ ಈ ನೀತಿಯನ್ನು ಜಾರಿಗೆ ತರಲು ಪ್ರಮುಖವಾದಂತಹ ಕಾರಣಗಳು, ಸೊ ಯಾವೆಲ್ಲ ಕಾರಣಕ್ಕೆ ಇವರು ಶಿಕ್ಷಣದ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ ಅಂತ ನೋಡೋದಾದ್ರೆ, ಒಂದೇನೇನಪ್ಪ ಅಂತಂದ್ರೆ ಬ್ರಿಟಿಷರು ಆಡಳಿತ ನಿರ್ವಹಣೆ ಮಾಡೋ ಸಲುವಾಗಿ ದಕ್ಷ ನೌಕರರ ಆಯ್ಕೆ ಬೇಕಾಗಿತ್ತು. ಅಂದ್ರೆ ಭ್ರಷ್ಟಾಚಾರದಿಂದ ಅಥವಾ ಅನಕ್ಷರತರಿಂದ ಕೂಡಿದಂತಹ ನೌಕರರನ್ನ ಆಯ್ಕೆ ಮಾಡಿಕೊಂಡು ಸೊ ಆಡಳಿತದಲ್ಲಿ ಒಂದು ಅವ್ಯವಸ್ಥಿತೆಯನ್ನು ಹೋಗಲಾಡಿಸುವ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ದಕ್ಷ ನೌಕರರನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸೊ ಭಾರತ ದೇಶದಲ್ಲಿ ಆ ಸಮಯದಲ್ಲಿ ಈ ತರದ ಅಕ್ಷರಸ್ಥೆಯಿಂದ ಕೂಡಿದಂತವರು ಯಾರು ಇರಲಿಲ್ಲ, ತುಂಬಾನೇ ಕಡಿಮೆ ಇದ್ರೂ ಕೂಡ ಅವ್ರು ಏನಾಗಿದ್ರು ಭ್ರಷ್ಟಾಚಾರದಿಂದ ತುಂಬಿದಂತವರಾಗಿದ್ರು. ಸೊ ಹಾಗಾಗಿನೇ ದಕ್ಷ ನೌಕರರು ಕೇವಲ ಇಂಗ್ಲೆಂಡ್ ನಿಂದ ಕರೆಸ್ಕೊಂಡು ಅವರನ್ನ ಭಾರತ ದೇಶದಲ್ಲಿ ಒಂದು ನೌಕರಿಯನ್ನು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಅವಾಗ ಏನಾಗ್ತಾ ಇರಲಿಲ್ಲ ಅಂತಂದ್ರೆ ತುಂಬಾ ಖರ್ಚುದಾಯಕ ಆಗಿತ್ತು. ತುಂಬಾನೇ ಖರ್ಚುದಾಯಕ ಆಗಿತ್ತು. ಆಮೇಲೆ ಅಸಾಧ್ಯ ಕೂಡ ಆಗಿತ್ತು. ಎಷ್ಟು ಜನರನ್ನ ಅವ್ರು ಕರೆಸ್ಕೋಬಹುದಾಗಿತ್ತು ಅಂತಂದ್ರೆ ಸೊ ಇದನ್ನ ಹೋಗಲಾಡಿಸೋ ಸಲುವಾಗಿ ನಾವು ಏನ್ ಮಾಡೋಣ ಅಂತಂದ್ರೆ ಸೊ ನಾವೇನ ಇಲ್ಲಿ ಇಂಗ್ಲಿಷ್ ಒಂದು ಜ್ಞಾನವನ್ನ ನೀಡೋಣ. ಇಂಗ್ಲಿಷ್ ಜ್ಞಾನವನ್ನ ನೀಡಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿಯವರೆಗೆ ನಾವು ಕೆಳದರ್ಜೆಯ ಒಂದು ನೌಕರಿಯನ್ನು ಕೊಟ್ಟು ನಾವು ಏನ್ ಮಾಡೋಣ ಅಂದ್ರೆ ಕಂಪನಿಯ ಕೆಲಸಗಳನ್ನ ಮಾಡಿಸಿಕೊಳ್ಳೋಣ ಅಂತ ಹೇಳಿ ಭಾರತ ದೇಶದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಗ್ತಾರೆ. ಓಕೆ, ಆಮೇಲೆ ಒಂದ್ ವೇಳೆ ಈಗಾಗಲೇ ತೆಗೆದುಕೊಂಡಂತಹ ಕಂಪನಿಯ ನೌಕರರಿಗೆ ಏನಾಗಿರಂಗಿಲ್ಲ ಅಂತಂದ್ರೆ ಒಂದು ಇಂಗ್ಲಿಷ್ ಜ್ಞಾನದ ಒಂದು ಪರಿಚಯ ಇರೋದಿಲ್ಲ. ಸೊ ಅವರಿಗೆ ಇಂಗ್ಲಿಷ್ ಜ್ಞಾನ ಒದಗಿಸುವ ಸಲುವಾಗಿ ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಆಮೇಲೆ ಕೆಳವರ್ಗದ ನೌಕರರಿಗೆ ಇಂಗ್ಲಿಷ್ ಶಿಕ್ಷಣ ನೀಡುವ ಸಲುವಾಗಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಆಮೇಲೆ ಕೆಳವರ್ಗದ ನೌಕರರು ಕಂಪನಿಗೆ ತುಂಬಾ ಅವಶ್ಯಕವಾಗಿದ್ರು. ಕೆಳವರ್ಗದ ನೌಕರರು ಅಂತಂದ್ರೆ ಗುಮಾಸ್ತರಾಗಿರ್ಬೋದು, ಹೌದಾ, ಆಮೇಲೆ ಕ್ಲರ್ಕ್ಗಳಾಗಿರ್ಬೋದು. ಸೊ ಇಂತಹ ವರ್ಗದ ನೌಕರರು ಕಂಪನಿಗೆ ತುಂಬಾ ಏನಾಗಿದ್ರು ಅಂತಂದ್ರೆ ಅವಶ್ಯಕವಾಗಿದ್ರು. ಸೊ ಹಾಗಾಗೇನೆ ತುಂಬಾ ಜನರು ಬೇಕಾಗಿರೋದ್ರಿಂದ ಇಲ್ಲಿಯವರೆಗೆ ಏನ್ ಮಾಡೋಣ ಅಂತಂದ್ರೆ ಸ್ಥಳೀಯವಾಗಿ ನಾವೇನ್ ಮಾಡೋಣ ಶಿಕ್ಷಣವನ್ನ ನೀಡಿ ಅವರನ್ನ ಕೆಳವರ್ಗದ ನೌಕರರಿಗಾಗಿ ಆಯ್ಕೆ ಮಾಡಿಕೊಳ್ಳೋಣ ಅನ್ನುವ ಸಲುವಾಗಿ ಬ್ರಿಟಿಷರು ಆಧುನಿಕ ಶಿಕ್ಷಣವನ್ನ ಜಾರಿಗೆ ತಗೊಂಡು ಬರ್ತಾರೆ. ಸೊ ಇನ್ನೊಂದು ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಇಂಗ್ಲೆಂಡ್ ಅಂತಂದ್ರೇನೆ ಕ್ರೈಸ್ತ ಧರ್ಮ ಅವ್ರದ್ದು. ಓಕೆ, ಕ್ರೈಸ್ತ ಧರ್ಮ ಪ್ರಚಾರ ಮಾಡೋ ಸಲುವಾಗಿ ಶಾಲೆಗಳನ್ನ ಆರಂಭ ಮಾಡ್ತಾರೆ. ಓಕೆ, ಇದು ಒಂದು ಪ್ರಮುಖವಾದಂತಹ ಕಾರಣ. ಆಮೇಲೆ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಒದಗಿಸುವುದರಿಂದ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರ ಒಂದು ಶ್ರೇಷ್ಠತೆ ಹೆಚ್ಚಾಗುತ್ತೆ. ಬ್ರಿಟಿಷರ ಅವರ ಶ್ರೇಷ್ಠತೆ ಏನಾಗುತ್ತೆ ಅಂದ್ರೆ ಪ್ರಚಾರವಾಗುತ್ತೆ ಅನ್ನೋ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತರಲು ಮುಂದಾಗ್ತಾರೆ. ಸೊ ಆಮೇಲೆ ಇನ್ನೊಂದು ಪ್ರಮುಖವಾದಂತ ಕಾರಣ ಅಂತಂದ್ರೆ ಆಂಗ್ಲೋ ಇಂಡಿಯನ್ ಮಕ್ಕಳು. ಆಂಗ್ಲೋ ಇಂಡಿಯನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಗಂಡು ವ್ಯಕ್ತಿ, ಒಬ್ಬ ಪುರುಷ ಭಾರತೀಯ ಮಹಿಳೆಯನ್ನ ಮದುವೆ ಆಗಿ ಇವರಿಬ್ಬರ ಮದುವೆ ಆದ ನಂತರದಲ್ಲಿ ಅಥವಾ ಇವರಿಬ್ಬರ ಮಿಲನದಲ್ಲಿ ಹುಟ್ಟಿದಂತಹ ಮಗ ಆಂಗ್ಲೋ ಇಂಡಿಯನ್ ಆಗ್ತಾನೆ. ಆಂಗ್ಲೋ ಇಂಡಿಯನ್ ಆಗ್ತಾನೆ. ಅಥವಾ ಒಂದು ಬೇರೆ ದೇಶದ ಅಂದ್ರೆ ಪಾಶ್ಚಿಮಾತ್ಯ ಆದಂತಹ ಒಬ್ಬ ಮಹಿಳೆ ಭಾರತ ದೇಶದ ಪುರುಷನನ್ನ ಮದುವೆಯಾಗಿ ಅಥವಾ ಇವರಿಬ್ಬರ ಮಿಲನದಿಂದ ಹುಟ್ಟಿದಂತಹ ಮಗ ಏನಾಗ್ತಾನೆ ಅಂತಂದ್ರೆ ಆಂಗ್ಲೋ ಇಂಡಿಯನ್ ಆಗ್ತಾನೆ. ಆಂಗ್ಲೋ ಇಂಡಿಯನ್ ಆಗ್ತಾನೆ. ಸೊ ಇಂಥ ಆಂಗ್ಲೋ ಇಂಡಿಯನ್ ಮಕ್ಕಳಿಗೆ ಏನ್ ಮಾಡೋಣ ಅಂತಂದ್ರೆ ಶಿಕ್ಷಣ ನೀಡುವ ಸಲುವಾಗಿ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಆಮೇಲೆ ವಿದ್ಯಾವಂತ ಭಾರತೀಯರಿಗೆ ಪ್ರೋತ್ಸಾಹ ಮಾಡಲು ಈ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡು ಬರ್ತಾರೆ. ಓಕೆ, ಸೊ ಹೇಗೆ ಬ್ರಿಟಿಷರು ಜಾರಿಗೆ ತಂದಂತ ಶಿಕ್ಷಣ ವ್ಯವಸ್ಥೆ
ಯಾವ ರೀತಿ ಬೆಳೆದು ಬಂತು ಅಂತ ನೋಡೋದಾದ್ರೆ, ಸೊ ಆಧುನಿಕ ಶಿಕ್ಷಣ ಒಂದು ಅತಿ ಹೆಚ್ಚು ಉತ್ತೇಜನ ನೀಡಿದವರು ಅಂತಂದ್ರೆ ಮೊದಲ ಬಾರಿಗೆ ಅವಾಗಿನ ಬ್ರಿಟಿಷ್ ಅಧಿಕಾರಿ ಆದಂತಹ ವಾರನ್ ಹೆಸ್ಟಿಂಗ್ಸ್ ಏನ್ ಮಾಡ್ತಾನೆ ಅಂತಂದ್ರೆ ಆಧುನಿಕ ಶಿಕ್ಷಣ ಪ್ರಚಾರಕ್ಕೆ ಮೊದಲ ಬಾರಿಗೆ ಒಂದು ಆದ್ಯತೆಯನ್ನ ನೀಡ್ತಾರೆ ವಾರನ್ ಹೆಸ್ಟಿಂಗ್ಸ್. ಸೊ ಹಾಗಾಗಿ ಇವನು ಏನ್ ಮಾಡ್ತಾನೆ ಅಂತಂದ್ರೆ 1781 ಪ್ರಥಮ ಬಾರಿಗೆ ಕೋಲ್ಕತ್ತಾದಲ್ಲಿ ಒಂದು ಮದರಸವನ್ನ ಸ್ಥಾಪನೆ ಮಾಡ್ತಾನೆ. ಆ ಮೂಲಕ ಶಿಕ್ಷಣವನ್ನ ಪ್ರಚಾರ ಮಾಡೋಕೆ ಒಂದು ಆದ್ಯತೆಯನ್ನ ಕೊಡ್ತಾನೆ. ಸೊ ಇದಾದ ನಂತರ 1792 ಅಂದ್ರೆ 10 ವರ್ಷ ಬಿಟ್ಟಾದ ನಂತರದಲ್ಲಿ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಆದಂತಹ ಜೊನಾಥನ್ ಡಂಕ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಬನಾರಸ್ನಲ್ಲಿ ಸಂಸ್ಕೃತ ಶಾಲೆಯನ್ನ ಪ್ರಾರಂಭ ಮಾಡಿ ಶಿಕ್ಷಣಕ್ಕೆ ಒಂದು ಉತ್ತೇಜನವನ್ನ ನೀಡ್ತಾನೆ. ಓಕೆ, ಆಮೇಲೆ ಲಾರ್ಡ್ ವೆಲೆಸ್ಲಿ ಅನ್ನೋನು ಏನ್ ಮಾಡ್ತಾನೆ ಅಂತಂದ್ರೆ ಕಂಪನಿಯ ನೌಕರರಿಗೆ ತರಬೇತಿ ನೀಡುವ ಸಲುವಾಗಿ ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಎಂಬ ಶಾಲೆಯನ್ನ ಸ್ಥಾಪನೆ ಮಾಡಿ ನೌಕರರಿಗೆ ತರಬೇತಿಯನ್ನ ನೀಡ್ತಾ ಬರ್ತಾರೆ. ಓಕೆ, ಆಮೇಲೆ 1823 ಬಂಗಾಳದಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆಯಾಗುತ್ತೆ. ಓಕೆ, ಇದನ್ನ ನೆನಪಿನಲ್ಲಿ ಇಟ್ಕೊಂಡು ಇದೇ ಮುಂದೆ ಬರುತ್ತೆ. ಓಕೆ, 1823 ಬಂಗಾಳದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಿ ಈ ಮೂಲಕ ಶಿಕ್ಷಣ ಕ್ಷೇತ್ರ ಪ್ರಚಾರ ಮಾಡುವ ಸಲುವಾಗಿ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ಮಾಡಿಕೊಂಡು ಆ ಮೂಲಕ ಪ್ರಚಾರ ಮಾಡಬಹುದು ಅಂತೇಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪಿಸಿ ಅದರಡಿ ಏನ್ ಮಾಡ್ತಾರೆ ಅಂತಂದ್ರೆ ಶಿಕ್ಷಣ ಪ್ರಚಾರ ಮಾಡೋದಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ಓಕೆ, ಈ ರೀತಿ ಬೆಳೀತಿರುವಂತಹ ಸಂದರ್ಭದೊಳಗೆ ಒಬ್ಬ ಬ್ರಿಟಿಷ್ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಗ್ರಾಂಟ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಭಾರತ ದೇಶದಲ್ಲಿ ಒಂದು ವೇಳೆ ಶಿಕ್ಷಣದಲ್ಲಿ ಭಾರತ ದೇಶದಲ್ಲಿ ಒಂದು ವೇಳೆ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ಬ್ರಿಟನ್ನಿಯನ ಸೂರ್ಯ ಭಾರತದಲ್ಲಿ ಬೆಳಗಿದಂತಾಗುತ್ತದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅಂದ್ರೆ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪ್ರಾರಂಭ ಮಾಡಿದರೆ ಬ್ರಿಟನ್ನಲ್ಲಿರುವಂತಹ ಸೂರ್ಯ ಭಾರತದಲ್ಲಿ ಬೆಳಗುತ್ತಾನೆ ಅಂತ ಹೇಳಿ ಒಂದು ವಾಕ್ಯವನ್ನ ಚಾರ್ಲ್ಸ್ ಗ್ರಾಂಟ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ನೀಡ್ತಾ ಬರ್ತಾನೆ. ಸೊ ಇದೇ ರೀತಿ ಏನಾಗುತ್ತೆ ಅಂತಂದ್ರೆ 1781 ಪ್ರಾರಂಭವಾದಂತಹ ಮೊದಲ ಕಾಲೇಜಿಂದ ಪ್ರಾರಂಭವಾಗಿ 1828 ಇದೇ ರೀತಿ ಏನಾಗುತ್ತೆ ಅಂತಂದ್ರೆ ಶಿಕ್ಷಣ ಬೆಳೀತಾ ಬರುತ್ತೆ, ಪ್ರಚಾರವಾಗುತ್ತಾ ಬರುತ್ತೆ. ಓಕೆ, ಇನ್ನು 1828 ಭಾರತ ದೇಶಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ವಿಲಿಯಂ ಬೆಂಟಿಂಕ್ ಇವನ ಒಂದು ಕಾಲಾವಧಿ ಒಳಗೆ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಏನಾಗುತ್ತೆ ಅಂತಂದ್ರೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದು ಇಂಗ್ಲಿಷ್ ಶಿಕ್ಷಣ ಬೆಳೆಯುತ್ತೆ ಅಂತೇಳಿ ಕರೀತಾರೆ. ಸೊ ಯಾಕೆ ಇವನ ಕಾಲದಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಶಿಕ್ಷಣ ಬೆಳೆಯಿತು, ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದ್ರೆ 1813 ಚಾರ್ಟರ್ ಕಾಯ್ದೆ ಅಂತೇಳಿ ಬರುತ್ತೆ. ಓಕೆ, ಈ ಕಾಯ್ದೆಗಳು 1773 ರೆಗ್ಯುಲೇಟಿಂಗ್ ಆಕ್ಟ್ ನಿಂದ ಪ್ರಾರಂಭವಾಗಿ ಇವಾಗ 1857 ಏನು ಬರುವಂತ ಕಾಯ್ದೆಗಳಿದಾವಲ್ಲ, ಇವೆಲ್ಲ ಕಾಯ್ದೆಗಳು ಕಂಪನಿಯ ನಿಯಂತ್ರಣ ಮಾಡೋ ಸಲುವಾಗಿ ಜಾರಿಗೆ ತಂದಂತ ಕಾಯ್ದೆಗಳಾಗಿರ್ತವೆ. ಸೊ ಅಂಥದ್ರಲ್ಲಿ ಒಂದು ಕಾಯ್ದೆ ಆದಂತಹ ಈ ಚಾರ್ಟರ್ ಕಾಯ್ದೆಯ ಒಳಗ ಏನ್ ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ ಭಾರತ ದೇಶದಲ್ಲಿ ಭಾರತೀಯರಿಗೆ ಸಾಹಿತ್ಯ ಮತ್ತು ಶಿಕ್ಷಣವನ್ನ ಬೋಧಿಸುವ ಸಲುವಾಗಿ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀಡಬೇಕು. ಈ 1 ಲಕ್ಷ ರೂಪಾಯಿಯನ್ನ ಬಳಸ್ಕೊಂಡು ಭಾರತ ದೇಶದಲ್ಲಿ ಸಾಹಿತ್ಯ ಮತ್ತು ಜ್ಞಾನವನ್ನ ಅವ್ರು ಏನ್ ಮಾಡ್ಕೋಬಹುದು, ಬೋಧಿಸ್ಕೋಬಹುದು. ಅದರ ಮೂಲಕ ಅವರು ಜ್ಞಾನವನ್ನ ಪಡೆದುಕೊಳ್ಳಬಹುದು ಅಂತೇಳಿ 1 ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನ ಏನ್ ಮಾಡುತ್ತೆ ಅಂದ್ರೆ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಕೊಡುತ್ತೆ. ಸೊ ಒಂದು ಏನಪ್ಪಾ ಅಂತಂದ್ರೆ ಒಂದು ಬ್ಯಾಡ್ ಅಂತಂದ್ರೆ ಏನಪ್ಪಾ ಅಂತಾರೆ ಇಲ್ಲಿ. ಸೊ ಈ 1 ಲಕ್ಷ ರೂಪಾಯಿಯನ್ನ ಸತತ
27 ವರ್ಷಗಳವರೆಗೂ ಕೂಡ ಬಳಕೆ ಆಗೋದೇ ಇಲ್ಲ. ಅಂದರೆ 27 ಲಕ್ಷ ರೂಪಾಯಿ ಹಾಗೆ ಉಳಿದು ಬಿಡ್ತಾವೆ. ವರ್ಷ ಒಂದೊಂದು ಲಕ್ಷ ಕೊಟ್ಟ ಹಾಗೆ ಸೊ ಆ 1 ಲಕ್ಷ ರೂಪಾಯಿನ ಬಳಸೋದೇ ಇಲ್ಲ. ಸೊ ಅವನು ಹಾಗೆ ಉಳಿದು ಬಿಡುತ್ತೆ. ಸೊ ಉಳಿದಂತಹ ಈ ದುಡ್ಡದೊಳಗೆ ಏನು ಮಾಡಬೇಕು, ಇದನ್ನು ಯಾವುದಕ್ಕೆ ಬಳಸ್ಕೋಬೇಕು, ಸೊ ಇದನ್ನು ಯಾರು ಬಳಸ್ಕೋಬೇಕು ಅಂಥೇಳಿ ಏನಾಗುತ್ತೆ ಅಂತಂದರೆ ಜಗಳ ಹತ್ತತ್ತೆ, ಭಿನ್ನಾಭಿಪ್ರಾಯ ಉಂಟಾವು. ಸೊ ಯಾಕೆ ಅಂತಂದರೆ ಸೊ ಉಳಿದ ಈ ಹಣವನ್ನು ಯಾವುದಕ್ಕೆ ಉಳಿಸ್ಕೋಬೇಕು. ಇವಾಗ ಭಾರತೀಯ ಸಾಹಿತ್ಯ ಮತ್ತು ಜ್ಞಾನವನ್ನು ಬೋಧಿಸುವ ಸಲುವಾಗಿ ಕೊಟ್ಟಂಥ ಈ ಹಣವನ್ನು ಬೋಧಿಸಲಿಲ್ಲ. ಸೊ ಇದನ್ನು ನಾವೇನು ಮಾಡೋಣ, ಅವರಿಗೆ ಕೊಡೋಣ ಅಥವಾ ನಾವು ಪಾಶ್ಚಿಮಾತ್ಯ ಶಿಕ್ಷಣಕ್ಕಾಗಿ ಬಳಸೋಣ ಅಂಥೇಳಿ ಜಗಳ ಹತ್ತತ್ತೆ. ಓಕೆ, ಈ ಹಣವನ್ನು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಕೊಡಬೇಕು ಅಥವಾ ಪೌರ್ವಾತ್ಯ ಶಿಕ್ಷಣಕ್ಕೆ ಕೊಡಬೇಕು ಅಂತೇಳಿ ಏನಾಗುತ್ತೆ ಅಂದರೆ ಭಿನ್ನಾಭಿಪ್ರಾಯ ಉಂಟಾಗ್ತವೆ. ಸೊ ಇದೇ ಸಂದರ್ಭದೊಳಗೆ ಶಿಕ್ಷಣ ಪ್ರಚಾರ ಮಾಡಲು ಅಥವಾ ವಿದ್ಯಾಭ್ಯಾಸ ಮಾಡಲು ಯಾವ ಭಾಷೆಯನ್ನು ಬಳಸಬೇಕು, ಈ ಥರ ಏನಾಗುತ್ತೆ ಅಂತಂದರೆ ಭಿನ್ನಾಭಿಪ್ರಾಯ ಈ 1813ರ ಚಾರ್ಟರ್ ಕಾಯ್ದೆಯಲ್ಲಿ ಒದಗಿಸಿದಂತಹ ಈ ಒಂದು ಸವಲತ್ತಿನಿಂದ ಏನಾಗುತ್ತೆ ಅಂತಂದರೆ ಪ್ರಾರಂಭ ಆಗುತ್ತೆ. ಸೊ ಮೂಡಿದಂತಹ ಈ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸುವ ಸಲುವಾಗಿ ಸೊ ಈ ಸಮಯದಲ್ಲಿ ಅಂದರೆ ಈ 27 ಲಕ್ಷ ರೂಪಾಯಿಯನ್ನು ಬಳಸುವ ಸಲುವಾಗಿ 2 ಶಿಕ್ಷಣವಾದಿಗಳು ಏನಾಗ್ತವೆ ಅಂತಂದರೆ ಹುಟ್ಕೋತವೆ. ಅವು ಯಾವಪ್ಪ ಅಂತಂದರೆ ಒಂದು ಓರಿಯೆಂಟಲಿಸ್ಟ್ ಅಂತೇಳಿ, ಆಮೇಲೆ ಆಂಗ್ಲಲಿಸ್ಟ್ರು ಅಂತೇಳಿ ಏನು ಮಾಡ್ತಾರೆ ಅಂತಂದರೆ 2 ಶಿಕ್ಷಣವಾದಿಗಳು ಹುಡ್ತಾರೆ. ಓಕೆ, ಈ ಆಂಗ್ಲಲಿಸ್ಟ್ರು ಅಂತಂದರೆ ಆ ದುಡ್ಡನ್ನು ಅಥವಾ ಶಿಕ್ಷಣ ಒಂದು ಮಾಧ್ಯಮವಾಗಿ ಇಂಗ್ಲಿಷ್ ಭಾಷೆಯನ್ನು ಮಾತ್ರ ನೀವು ಬಳಸಬೇಕು ಅಂತೇಳಿ ಇವರು ವಾದ ಮಾಡ್ತಾರೆ. ಈ ಓರಿಯೆಂಟಲಿಸ್ಟ್ ಅವರು ಏನು ಮಾಡ್ತಾರೆ ಅಂತಂದರೆ ದೇಶೀಯ ಭಾಷೆಯನ್ನು ಏನು ಮಾಡೋಣ ಅಂತಂದರೆ ಒಂದು ಶಿಕ್ಷಣದ ಮಾಧ್ಯಮವಾಗಿ ಬಳಸೋಣ ಅಂತೇಳಿ ಇವರಿಬ್ಬರು ಏನು ಮಾಡ್ತಾರೆ ಅಂತಂದರೆ ವಾದ ವಿವಾದಗಳನ್ನು ಮಾಡ್ತಾರೆ. ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾರಿಗೆ ಬಂದಂತಹ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ವಿಲಿಯಂ ಬೆಂಟಿಕ್ ಏನಾಗುತ್ತೆ ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಏನಪ್ಪ ಇವರು ಒಂದು ಹೇಳ್ತಾರೆ, ಯಾರ ಮಾತು ಕೇಳೋಣ ನಾವು, ಯಾಕಡೆ ಅಂತೂ ತಲೆ ಹೊಡ್ಕೊಳ್ಳೋಣ ನಾವು ಅಂತೇಳಿ ಲಾರ್ಡ್ ವಿಲಿಯಂ ಬೆಂಟಿಕ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವನು ಏನು ಮಾಡ್ತಾನೆ ಅಂತಂದರೆ ಸೊ ಇದನ್ನೆಲ್ಲ ಬಗೆಹರಿಸೋ ಸಲುವಾಗಿನೇ ಏನು ಮಾಡ್ತಾನೆ ಅಂತಂದರೆ ಒಬ್ಬನ ಕರೆಸ್ತಾನೆ ಕಾಕಾನ. ಆ ಕಾಕಾನ ಹೆಸರೇ ಲಾರ್ಡ್ ಮೆಕಾಲೆ. ಈ ಮೆಕಾಲೆಯನ್ನು ಕರೆಸಿ ಏನು ಮಾಡ್ತಾನೆ ಅಂತಂದರೆ ಆದಂಥ ಒಂದು ಸಮಸ್ಯೆಯನ್ನು ಹೇಳ್ತಾನೆ. ಸೊ ಈ ಥರ ಆಗಿದೆ, ಸೊ ನೀನೇನು ಮಾಡು ಅಂತಂದರೆ ಇವೆರಡು ವಾದ ವಿವಾದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ಟು ನೀನೇನು ಮಾಡು ಅಂತಂದರೆ ಈ ಸಮಸ್ಯೆನ ಬಗೆಹರಿಸು ಅಂತೇಳಿ ಲಾರ್ಡ್ ಮೆಕಾಲೆಯನ್ನು ಆಯ್ಕೆ ಮಾಡ್ತಾರೆ. ಯಾಕೆ ಅಂತಂದರೆ ಇವನು LLB ಮುಗಿಸಿರ್ತಾನೆ, ನ್ಯಾಯವಾದಿಯಾಗಿರ್ತಾನೆ. ಆಮೇಲೆ ಅಂದರೆ ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ಪತ್ರಕರ್ತನಾಗಿ ಇವನು ಕೆಲಸ ಮಾಡಿರ್ತಾರೆ. ಸೊ ಇವನನ್ನು ಆಯ್ಕೆ ಮಾಡಿಬಿಟ್ಟು ಏನು ಮಾಡಿರ್ತಾರೆ ಅಂತಂದರೆ ಸಾರ್ವಜನಿಕ ಶಿಕ್ಷಣ ಮಂಡಳಿ, ನಾನು ಹೇಳಿದೆಲ್ಲ 1823ರಲ್ಲಿ ಸ್ಥಾಪನೆ ಆಗಿತ್ತು ಅಂತೇಳಿ. ಸೊ ಈ ಒಂದು ಮಂಡಳಿಯ ಅಧ್ಯಕ್ಷರನ್ನಾಗಿ ಏನು ಮಾಡ್ತಾರೆ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ, ನೇಮಕ ಮಾಡಿ ಲಾರ್ಡ್ ಮೆಕಾಲೆಗೆ ಈ ಸಮಸ್ಯೆಯನ್ನು ಬಗೆಹರಿಸು ಅಂತೇಳಿ ಇವನಿಗೆ ಏನು ಮಾಡ್ತಾರೆ ಅಂತಂದರೆ ಹೇಳ್ತಾರೆ. ಸೊ ಅವಾಗ ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ ಅಂತಂದರೆ 1835ರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ವರದಿಯನ್ನು ಏನು ಮಾಡ್ತಾನೆ ಅಂತಂದರೆ ಇವನು ಕೊಡ್ತಾನೆ, ವರದಿಯನ್ನು ಸಲ್ಲಿಸ್ತಾನೆ. ಸೊ ಈ ವರದಿಯ ಮೂಲಕ ಮೆಕಾಲೆ ಶಿಕ್ಷಣ ಪದ್ಧತಿ ಅಂದರೆ ಈ ವರದಿ ಏನಂತೆ ಪ್ರಸಿದ್ಧ ಆಗುತ್ತೆ ಅಂತಂದರೆ ಮೆಕಾಲೆಯ ಶಿಕ್ಷಣ ಪದ್ಧತಿ ಅಂತೇಳಿ ಪ್ರಸಿದ್ಧ ಆಗುತ್ತೆ. ಸೊ ಆಗಿದ್ಮೇಲೆ ಈ ಮೆಕಾಲೆಯ ವರದಿಯಲ್ಲಿ ಏನೇನಿತ್ತು ಅಂತ ನೋಡೋದಾದರೆ ಸೊ ಬಂದಂಥ ಸಮಸ್ಯೆ ಏನಾಗಿತ್ತು ಶಿಕ್ಷಣದ ಮಾಧ್ಯಮ ಭಾಷೆ ಯಾವುದು ಆಗಿರಬೇಕು ಅಂಥೇಳಿ ಸಮಸ್ಯೆ ಆಗಿತ್ತು. ಆಮೇಲೆ ಆ 1 ಲಕ್ಷ ರೂಪಾಯಿಯನ್ನು ಯಾರು ಬಳಸಬೇಕಾಗಿತ್ತು, ಪೌರ್ವಾತ್ಯ ಶಿಕ್ಷಣಕ್ಕಾಗಿ ಬಳಸಬೇಕೋ ಅಥವಾ ಪಾಶ್ಚಿಮಾತ್ಯ ಶಿಕ್ಷಣಕ್ಕಾಗಿ ಬಳಸಬೇಕಾಗಿತ್ತು ಅಂತೇಳಿ ಏನಾಗಿತ್ತು ಅಂತಂದರೆ ಸಮಸ್ಯೆ ಆಗಿತ್ತು. ಸೊ ಈ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಮೆಕಾಲೆ ಏನು ಮಾಡ್ತಾನೆ ಅಂತಂದರೆ 1835ರೊಳಗೆ ಮಾರ್ಚ್ 1ನೇ ತಾರೀಕು ಏನು ಮಾಡ್ತಾನೆ ಅಂತಂದರೆ ಮಾರ್ಚ್ 7ಕ್ಕೆ ಏನು ಮಾಡ್ತಾನೆ ಅಂತಂದರೆ ವರದಿಯನ್ನು ಸಲ್ಲಿಸ್ತಾನೆ. ಸೊ ಆ ವರದಿಯಲ್ಲಿ ಇರುವಂಥ ಪ್ರಮುಖ ಅಂಶಗಳು ಅಂತಂದರೆ
ಭಾರತ ದೇಶದಲ್ಲಿ ನೀವೇನು ಮಾಡ್ರಿ, ದೇಶೀಯ ಭಾಷೆಯ ಬದಲಾಗಿ ಭಾರತ ದೇಶದಲ್ಲಿ ಇಂಗ್ಲಿಷ್ ಭಾಷೆಯನ್ನು ನೀವು ಬಳಸ್ರಿ, ಇಂಗ್ಲಿಷ್ ಭಾಷೆಯನ್ನು ಬಳಸ್ರಿ ಮತ್ತು ಇಂಗ್ಲಿಷ್ ಶಿಕ್ಷಣವನ್ನು ನೀವು ಕೊಡ್ರಿ ಅಂತೇಳಿ ಏನು ಮಾಡ್ತಾನೆ ಅಂತಂದರೆ ಈ ಮೆಕಾಲೆ ತನ್ನ ವರದಿಯಲ್ಲಿ ತಿಳಿಸ್ತಾನೆ. ಶಿಕ್ಷಣಕ್ಕಾಗಿ ಇಂಗ್ಲಿಷ್ ಭಾಷೆನ ನೀವು ಮಾಧ್ಯಮವನ್ನಾಗಿ ಮಾಡಿಕೊಳ್ರಿ ಅಂತ ಹೇಳ್ತಾನೆ, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡ್ರಿ ಅಂತ ಹೇಳ್ತಾನೆ. ಸೊ ಸರ್ಕಾರ ಕೊಡ್ತಿದ್ದ 1 ಲಕ್ಷ ರೂಪಾಯಿನ ನೀವು ಪಾಶ್ಚಿಮಾತ್ಯ ಅಂತಂದರೆ ವಿದೇಶಿಯರ ಶಿಕ್ಷಣ ಮತ್ತು ವಿಜ್ಞಾನ ಇಂಗ್ಲಿಷ್ ಭಾಷೆಯ ಕಲಿಸೋದಕ್ಕಾಗಿ ಬಳಸ್ರಿ, ಭಾರತೀಯರ ಶಿಕ್ಷಣವನ್ನು ನೀವೇನು ಮಾಡ್ರಿ ಅಂತಂದರೆ ವಿಸರ್ಜನೆಯನ್ನು ಮಾಡ್ರಿ ಅಂಥೇಳಿ ಮೆಕಾಲೆ ವರದಿಯನ್ನು ಕೊಡ್ತಾನೆ. ಮೆಕಾಲೆ ವರದಿಯನ್ನು ಕೊಡ್ತಾನೆ. ಸೊ ಯಾಕೆ ಈ ಪ್ರಮುಖವಾದಂತಹ ಈ ಅಂಶಗಳಲ್ಲಿ ವರದಿಯನ್ನು ಕೊಡ್ತಾನೆ ಅಂತಂದರೆ ಲಾಸ್ಟ್ ಅವನೊಂದು ಮಾತು ಹೇಳ್ತಾನೆ. ಏನಪ್ಪ ಅಂತಂದರೆ ಮುಂದೊಂದು ದಿನ ಬ್ರಿಟಿಷರ ಸಾಮ್ರಾಜ್ಯ ನಾಶವಾಗಬಹುದು, ಆದರೆ ಇಂಗ್ಲಿಷ್ ಸಾಹಿತ್ಯ ಮಾತ್ರ ಭಾರತ ದೇಶದಲ್ಲಿ ಸ್ಥಿರವಾಗಿ ಉಳಿತೈತಿ ಅಂತ ಹೇಳಿ ಮೆಕಾಲೆ ತನ್ನ ವರದಿಯಲ್ಲಿ ಏನು ಮಾಡ್ತಾನೆ ಅಂತಂದರೆ ತಿಳಿಸ್ತಾನೆ. ಓಕೆ, ಸೊ ಈ ಮೂಲಕ ಏನು ತಿಳಿತೈತಿ ಅಂತಂದರೆ ಈ ಮೆಕಾಲೆ ತನ್ನ ದೇಶದ ಇಂಗ್ಲಿಷ್ ಭಾಷೆನ ಮಾತ್ರ ಉತ್ತೇಜನ ನೀಡ್ತಾನೆ, ನಮ್ಮ ದೇಶದ ಭಾಷೆಯನ್ನು ಇವನು ಏನು ಮಾಡ್ತಾನೆ ಅಂತಂದರೆ ಕಡೆಗಣಿಸ್ತಾನೆ. ಸೊ ಅದಕ್ಕಾಗಿಯೇ ಇವನು ಇನ್ನೂ ಒಂದು ಮಾತು ಹೇಳ್ತಾನೆ, ಯುರೋಪ್ ಮತ್ತು ಭಾರತ ದೇಶದ ಸಾಹಿತ್ಯ ಪುಸ್ತಕಗಳು ಎಷ್ಟೆಲ್ಲ ಕೂಡಿಸಿದರೂ ಕೂಡ ನಮ್ಮ ದೇಶದ ಅಂದರೆ ಬ್ರಿಟನ್ ದೇಶದ ಒಂದು ಗ್ರಂಥಾಲಯದ ಒಂದು ಕಪಾಟಕ್ಕೆ ಮಾತ್ರ ಸಮ. ಅಷ್ಟು ನಾಲೆಜ್ ಇರುವಂತಹ ಒಂದು ಗ್ರಂಥಾಲಯ ಅಥವಾ ಒಂದು ಪುಸ್ತಕ ವ್ಯವಸ್ಥೆಯನ್ನು ಬ್ರಿಟಿಷರು ಹೊಂದಿದ್ದಾರೆ ಅಂಥೇಳಿ ಇವನು ಒಂದು ಮಾತನ್ನು ಹೇಳ್ತಾನೆ ಮೆಕಾಲೆ. ಸೊ ಈ ಮೂಲಕ ಮೆಕಾಲೆ ಕೇವಲ ಇಂಗ್ಲೀಷನ್ನು ಬೆಳೆಸಕ್ಕೆ ಬಂದಿದ್ದ, ಇಂಗ್ಲೀಷ್ವಾದಿ, ಇಂಗ್ಲೀಷನ್ನು ಮಾತ್ರ ಬೆಳೆಸಕ್ಕೆ ಬಂದಿದ್ದ, ದೇಶೀಯ ಶಿಕ್ಷಣವನ್ನು ಕಡೆಗಣಿಸೋಕ್ಕೆ ಇವನು ಸಿದ್ಧನಾಗಿದ್ದ ಅಂಥೇಳಿ ಈ ವರದಿಯ ಮೂಲಕ ಏನಾಗುತ್ತೆ ಅಂತಂದರೆ ಗೊತ್ತಾಗುತ್ತೆ. ಓಕೆ, ಈ ವರದಿಯನ್ನು ಮಾರ್ಚ್ 7, 1835 ಏನು ಮಾಡ್ತಾರೆ ಅಂತಂದರೆ ಜಾರಿಗೆ ಗೊಳಿಸ್ತಾರೆ. ಸೊ ಆದ್ದರಿಂದನೇ ಮೆಕಾಲೆಯನ್ನು ಏನಂತ ಕರೀತಾರೆ ಅಂತಂದರೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂಥೇಳಿ ಲಾರ್ಡ್ ಮೆಕಾಲೆಯನ್ನು ಕರಿತಾ ಬರ್ತಾರೆ. ಓಕೆ, ಇವಾಗ ನೀವು ಇಂಗ್ಲೀಷ್ ಕಲಿತಾ ಇದ್ದೀರಿ ಅಂತಂದರೆ ಅದಕ್ಕೆ ಮೂಲ ರೀಸನ್ ಯಾರಪ್ಪ ಅಂತಂದರೆ ಈ ಮೆಕಾಲೆ ಅದಕ್ಕೆ ಮೂಲವಾದಂತಹ ರೀಸನ್. ಓಕೆ, ಇಷ್ಟು ಮೆಕಾಲೆ ವರದಿ. ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ಏನಂತ ಅಂತಂದರೆ ಸರ್ ಚಾರ್ಲ್ಸ್ ವರದಿ. ಓಕೆ, ಈ ವರದಿ ಏನು ಮಾಡುತ್ತೆ ಅಂತಂದರೆ ಮೆಕಾಲೆ ಈಗೇನು ವರದಿ ಇದೆಯಲ್ಲ, ಈ ಮೆಕಾಲೆ ವರದಿಯನ್ನು ತೆಗೆದುಹಾಕಿ ಯಾವೆಲ್ಲ ಹೊಸ ವರದಿಯ ಅಂಶಗಳನ್ನು ಇದು ನೀಡ್ತೈತಿ. ಸೊ ಈ ಪ್ರಸ್ತುತವಾಗಿರುವಂಥದ್ದಕ್ಕೆ ಇವಾಗ ನಾವು ಚಾರ್ಲ್ಸ್ ವರದಿಯಲ್ಲಿ ಅನುಭವಿಸ್ತಾ ಬರ್ತೀವಿ. ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.